ನೋಡಿ, ಇದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲಕ್ಸ್ಗಳು, ಹೋರ್ಡಿಗಳು ತಾವು ನೋಡ್ತಾ ಇದ್ದೀರಿ. ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ, ಗುರುತು ಮಾಡತಕ್ಕಂಥ ಕೆಲಸ ಮಾಡಿದ್ದೇವೆ. ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಕ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಏನು ಸಿಯಾಚಿನ್ ಮತ್ತೆ LOC ಲೈನ್ ಆಫ್ ಕಂಟ್ರೋಲ್, LOC ಇವರನ್ನೇ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೇವೆ. ಹೌದು, ಇದು ವಿವಾದಿತ ಸ್ಥಳ ಇವತ್ತು. ಅದು ಕೂಡ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ ಇವತ್ತು ಕೂಡ ಭಾರತ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ಅಥವಾ ಈ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಮಹಾ ಅಧಿವೇಶನದಲ್ಲಿ ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಸಿಯಾಚಿನ್ ಭಾಗವನ್ನ ಚೈನಾಗೆ ಬಿಟ್ಕೊಟ್ಟು ಲೈನ್ ಆಫ್ ಕಂಟ್ರೋಲ್ ಏನಿದೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅದನ್ನು ಕೂಡ ಇವರೇ ಆಗಲೇ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ. ಅರೆ, ಇವತ್ತು ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು, ಅಮಿತ್ ಶಾಜಿಯವರು ದೇಶದ ಗೃಹ ಸಚಿವರು ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದ 1 ಇಂಚು ಕೂಡ, ಈ ದೇಶದ ಯಾವುದೇ ಪ್ರದೇಶದ 1 ಇಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗಲಿ ಚೈನಾಕ್ಕಾಗಲಿ ಯಾರೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಹಲವಾರು ಬಾರಿ ಹೇಳಿದ್ದಾರೆ.